ಟ್ರಸ್ಟಿಗಳ ಲೆಕ್ಕ ಕೊಡುವ ಸಮಾವೇಶವನ್ನ ವಚನಾನಂದ ಶ್ರೀ ಬಹಿಷ್ಕರಿಸಿದ್ದಾರೆ. ನಮಗೆ ರಾಮನ ಲೆಕ್ಕ ಬೇಕು, ಕೃಷ್ಣನ ಲೆಕ್ಕ ಬೇಡ ಅಂತ ಶ್ರೀಗಳು ಹೇಳಿದ್ದಾರೆ. ಟ್ರಸ್ಟಿಗಳ ವಿರುದ್ಧ ಮತ್ತೆ ಆಕ್ರೋಶ ಹೊರಹಾಕಿದ್ದಾರೆ ವಚನಾನಂದ ಶ್ರೀಗಳು. ಪೊಲೀಸ್ ಬೆಂಬಲ ಪಡೆದು ಸುಳ್ಳು ಲೆಕ್ಕ ಕೊಡಲು ಟ್ರಸ್ಟಿಗಳು ಬಂದಿದ್ದಾರೆ ಅಂತ ಟ್ರಸ್ಟಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅತ್ಯಂತ ಖುಷಿ ಕೊಟ್ಟ ದಿನ ಇದು. ಪಂಚಮಸಾಲಿ ಸಮುದಾಯ ಜಾಗೃತದ ದಿನ ಇದು. ಕಳ್ಳರಾಗಿ ಬಂದು ಪೊಲೀಸ್ ಸಪೋರ್ಟ್ ತೊಗೊಂಡು ಪೊಲೀಸ್ ರಕ್ಷಣೆಯಲ್ಲಿ ಬಂದು ತಮಗೆ ಬೇಕಾದಂಗೆ ಲೆಕ್ಕ ಕೊಟ್ಟು ಹೋಗಕ್ಕೆ ಬಂದಾರ ಅವ್ರು. ಇದನ್ನು ಸಮಾಜ ಒಪ್ಪೋದಿಲ್ಲ. ಅದಕ್ಕೆ ಹೋರಾಟ ಸಮಿತಿ ಅಧ್ಯಕ್ಷರಿರುವಂತಹ ನಮ್ಮ ಪರಮೇಶ್ ಗೌಡ್ರು ಹೊಳಸಿರಿಗೇರಿಯವರು, ನಮ್ಮ ಅಡ್ಮಿನಿಸ್ಟ್ರೇಟ್ರು ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರು ಲೆಕ್ಕ ಕೊಡಬೇಕಾದ್ರೆ ಇದು ಆಡಿಟ್ ಮಾಡಿ ಕೃಷ್ಣನ ಲೆಕ್ಕ ಕೊಡೋದಲ್ಲ, ರಾಮನ ಲೆಕ್ಕ ಬೇಕಾಗಿದೆ. ಭಕ್ತರು ದವಸ ಕೊಟ್ಟಾರೆ, ಧಾನ್ಯ ಕೊಟ್ಟಾರೆ, ಬೆಳ್ಳಿ ಕೊಟ್ಟಾರೆ, ಬಂಗಾರ ಕೊಟ್ಟಾರೆ, ಮರಳು ಕೊಟ್ಟಾರೆ, ಅಕ್ಕಿ ಕೊಟ್ಟಾರೆ, ಜೋಳ ಕೊಟ್ಟಾರೆ. ಅದೆಲ್ಲದರ ಲೆಕ್ಕ ಕೊಡಬೇಕಲ್ವಾ? ತರಾತುರ್ಲಿ ಬಂದು ತಾವು ಮೊಸರು ತಿಂದು ಇನ್ನೂರು ಮುಖ ವರ್ಷಕ್ಕೆ ಹೊಂಟಿದ್ರು ಅವರು. ಆದರೆ ಯೋಗ ನಮ್ಮ ಮಹಾಂತ ಜನ ಗದ್ದಿಗೆ ಭಾಳ ಜಾಗೃತ ಇದು. ಇದು ಬೆಂಕಿ, ಇದು ಕಾವಿದು ಬೆಂಕಿ. ಇದನ್ನು ಎಷ್ಟು ಬೇಕು ಅಷ್ಟೇ ಉಪಯೋಗಿಸ್ಕೋಬೇಕು. ಮನೆ ಅಡುಗೆ ಮಾಡೋಕ್ಕಿಟ್ಟು ಉಡ್ಸ್ಕೋಬೇಕು. ಕತ್ತಲೆ ಆದಾಗ ಮನೆಗೆ ದೀಪಕ್ಕೆ ಉಪಯೋಗಿಸ್ಕೋಬೇಕು. ಅದನ್ನು ಬೆಂಕಿನ ಎಷ್ಟು ಬೇಕು ಅಷ್ಟೇ ಯೂಸ್ಬೇಕು. ಬೆಳಕಾಗ್ತದೆ, ಇಲ್ಲ ಸುಡ್ತದೆ. ಅದಕ್ಕೆ ನಾವು ಈ ಸಂದರ್ಭದಲ್ಲಿ ತರಾತುರಿಯಲ್ಲಿ ಲೆಕ್ಕ ಕೊಟ್ಟರೆ ನಾವು ಒಪ್ಪೋದಿಲ್ಲ ಅಂತ ವಚನಾನಂದ ಶ್ರೀ ಹೇಳಿದ್ದಾರೆ. ಟ್ರಸ್ಟಿಗಳು ಪಾರದರ್ಶಕವಾದ ಲೆಕ್ಕ ಕೊಡಬೇಕು ಅಂತ ಕೇಳ್ತಿದ್ದೇವೆ. ಸರ್ಕಾರದ ಹಣ ಎಲ್ಲಿ ಹೋಯ್ತು, ಲೆಕ್ಕ ಕೊಡಲಿ ಅಂತ ಶ್ರೀಗಳು ಪಟ್ಟು ಹಿಡಿದಿದ್ದಾರೆ. ಮಹಾಂತ ಸ್ವಾಮೀಜಿಗಳಿಗೂ ಟ್ರಸ್ಟಿಗಳು ಕಿರುಕುಳ ಕೊಟ್ಟಿದ್ದಾರೆ. ಮಹಾಂತ ಶ್ರೀಗಳು ತಮ್ಮ ಡೈರಿಯಲ್ಲಿ ಕಿರುಕುಳ ಉಲ್ಲೇಖಿಸಿದ್ದಾರೆ ಅಂತ ವಚನಾನಂದ ಶ್ರೀ ಆರೋಪಿಸಿದ್ದಾರೆ. ಅತ್ಯಂತ ದುಃಖದಿಂದ ಅವರ ಕಣ್ಣಲ್ಲಿ ನೀರು ಬಂದಿಲ್ಲ, ಕಣ್ಣಲ್ಲಿ ರಕ್ತ ತರಿಸಿದ್ದಾರೆ ಇವರು. ಅಷ್ಟೊಂದು ಮಾನಸಿಕವಾಗಿ ಕಿರುಕುಳ ಕೊಟ್ಟು ನಮ್ಮ ಮಹಾಂತಜರ ಲಿಂಗೈಕ್ಯ ಆಗಿದ್ದನ್ನು ಸಂಭ್ರಮ ಪಟ್ಟಾರವರು. ಅವರು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ತಿರುಗಾಡಿದ್ದಾರೆ. ಅವರು ಬರೆದಂತಹ ಡೈರಿ ಇದು. ಇದನ್ನು ನೀವು ನೋಡ್ರಿ, ಏನೇನು ಬರ್ದಾರ ಅನ್ನೋದು ಸ್ವಲ್ಪ ಓದ್ರಿ. ಯಾರ ಹಣ, ಯಾವಾಗ, ಯಾರ ಭಕ್ತರ ಹಣ ತನ್ನ ಹಣ ಅಂತ ತಿಳ್ಕೊಂಡು ಬ್ಯಾಂಕ್ನಾಗಿಟ್ಟು ಅದ್ರ ಬಂದಂಥ ಬಡ್ಡಿ ಹಣದಲ್ಲಿ ನನ್ನ ಹಣ ಅಂತ ಹೇಳಿದವ್ರು ಯಾರು ಅನ್ನೋದು ಹೇಳಿದಾರೆ ಅವ್ರು ನಿನ್ನೆನೇ ಅವರು ಉಚ್ಚಾಟಿತ್ರೀಗ. ಉಚ್ಚಾಟ ಮಾಡೋಕ್ಕೆ ಹೋಗಿ ಉಚ್ಚಾಟರಾದವರು. ಹಾಗಾಗಿ ಇವತ್ತು ಲಕ್ಷೋಪಲಕ್ಷಣ ಭಕ್ತರು ಇರುವಂಥ ಪೀಠ ಇದು. ಕರ್ನಾಟಕದಲ್ಲಿ ಹೆಂಗೆ ಆಂಧ್ರದಲ್ಲಿ ಕಾಪು ಜನಾಂಗಿದೆಯೋ, ಗುಜರಾತ್ದಲ್ಲಿ ಪಟೇಲ್ ಇದ್ದಾರೋ, ಹರಿಯಾಣದಲ್ಲಿ ಜಾಟ್ರಿದಾರೋ, ರಾಜಸ್ಥಾನದಲ್ಲಿ ಗುಜ್ಜರಿದಾರೋ, ಹಂಗೆ ಕರ್ನಾಟಕದಲ್ಲಿ ಯಾರು ಅಂತಂದ್ರೆ ಲಿಂಗಾಯತ ಪಂಚಮಸಾಲಿಗಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ತರಾತುರ್ಲಿ ಬಂದು ಈ ಎಲ್ಲ ಮಠಗಳದ್ದು ಒಂದು ದೊಡ್ಡ ಪುಸ್ತಕವನ್ನು ಮಾಡಿ ಯಾರು ಎಷ್ಟು ದುಡ್ಡು ಕೊಟ್ರಪ್ಪ, ಯಾರು ಬೇಳೆ ಕೊಟ್ಟರು, ಯಾರು ಬೆಲ್ಲ ಕೊಟ್ಟರು, ಯಾರು ಮರಳು ಕೊಟ್ಟರು, ಯಾರು ಕಬ್ಬಿಣ ಕೊಟ್ಟರು, ಯಾರು ಮಣ್ಣು ಕೊಟ್ಟರು. ಯಾಕೆ ಮಣ್ಣು ತುಂಬಿಸಿರಲಿಲ್ಲ. ಹರಿಹರ ಜನ ತಾವೇ ವಾಲಂಟ್ರಾಗಿ ಟ್ರ್ಯಾಕ್ಟರ್ ತಂದು ಲೋಡ್ ಗಟ್ಟೆ ಮಣ್ಣು ಹಾಕ್ಯಾರ. ಅದಕ್ಕೆ ಕೂಲಿನೂ ತೊಗೊಂಡಿಲ್ಲ, ಡೀಸೆಲ್ ತಾವು ಹಾಕ್ಕೊಂಡಾರ. ಹರಿಹರ ತಾಲೂಕಿನಲ್ಲಿ 1,40,00,000 ರೂಪಾಯಿ ಸಂಗ್ರಹ ಆಗಿದೆ. ನಮ್ಮ ಸಂಸ್ಥಾಪಕದ 1,40,00,000 ರೂಪಾಯಿ ಇಲ್ಲೇ ನಮ್ಮ ಬಾಬಾನವ್ರು ಇದ್ದಾರೆ. ಈಸ್ ಆಲ್ಸೋ ಫೌಂಡರ್ ಟ್ರಸ್ಟಿ. ಸೊ ಸರ್ಕಾರದಿಂದ 12 ಕೋಟಿ ರೂಪಾಯಿ ಬಂದಿದೆ. ಅದರಲ್ಲಿ ಎಲ್ಲಿ ಈ ಸರ್ಕಾರ ಕೊಟ್ಟಂಥ ಹಣ ಎಲ್ಲಿದೆ ಈಗ? ಎಲ್ಲಿ ವಿದ್ಯಾರ್ಥಿ ನಿಲಯ ಇದೆ, ಎಲ್ಲಿ ವಸತಿ ನಿಲಯ ಇದೆ, ಎಲ್ಲಿ ಸಮುದಾಯ ಭವನ ಇದೆ? ನಾವಂತರೂ ಹಣದಲ್ಲಿ ಚೆಕ್ ಸೈನ್ ಮಾಡಿಲ್ಲ, ಹಣಕಾಸಿನ ವ್ಯವಹಾರದಲ್ಲಿ ಇಲ್ಲ. ಎದ್ದನ ಜೋಗಿ ಹೆಗಲ ಮ್ಯಾಗ ಜೋಳಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.